ಮೊಬೈಲ್ ಅಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ಇಂಗ್ಲಿಷ್ ಕಲಿಯೋದು ಬಹಳ ಸುಲಭ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ನೀವು ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಯೂಸ್ ಮಾಡಿ. ಇದು ಗೂಗಲ್ ಅಪ್ಲಿಕೇಶನ್ನಲ್ಲಿ ಸಿಗುತ್ತೆ. 3 ಅಪ್ಲಿಕೇಶನ್ ಇದ್ದರೆ ಸಾಕು, ನೀವು ಇಂಗ್ಲೀಷನ್ನು ಆರಾಮಾಗಿ ಕಲಿಬೋದು, ಮಾತಾಡ್ಬೋದು, ಇಲ್ಲ ಬರೆಯಬಹುದು. ನಿಮಗೆ ಏನಾದರೂ ಡಿಕ್ಷನರಿ ಬಗ್ಗೆ ಬೇಕಂತಂದರೆ ಇಂಗ್ಲೀಷ್ ಟು ಕನ್ನಡ ಅಂತ ಒಂದು ಡಿಕ್ಷನರಿ ಸಿಗುತ್ತೆ. ಗೂಗಲಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಟು ಕನ್ನಡ ಡಿಕ್ಷನರಿ ಅಂತ ಇದೆಯಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದರೆ ನೀವು ಏನು ಟೈಪ್ ಮಾಡ್ತೀರಿ ಅದು ಗುಡ್ ಆಫ್ಟರ್ನೂನು, ಉತ್ತಮ ಮಧ್ಯಾಹ್ನ, ಆಫ್ಟರ್ನೂನು ಮಧ್ಯಾಹ್ನ, ಆ ಥರ ಬೇರೆ ಬೇರೆ ನೀವು ವರ್ಡ್ಸ್ ಎಲ್ಲ ನೀವು ಡಿಕ್ಷನರಿ ಬೇಕಂದರೆ ಈ ಥರ ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಕನ್ನಡದಲ್ಲಿ ಬೇಕಂದ್ರೆ ಕೂಡ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಇದಕ್ಕೆ ಇದು ಇಂಟರ್ನೆಟ್ ಏನು ಬೇಕಾಗಿಲ್ಲ. ಇದಕ್ಕೆ ನೀವು ಬೇಕಾದರೆ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಕನ್ನಡದಲ್ಲಿ ಅಂದರೆ ಶುಭರಾತ್ರಿ, ಶುಭ ದಿನ ಮಾಡ್ರಿ. ಶುಭ ದಿನ ಗುಡ್ ಡೇ ಕೆಳಗಡೆ ಇದೆ ನೋಡಿ. ಅದೇ ರೀತಿ ನೀವು ಈ ಸೆಂಟೆನ್ಸನ್ನು ಟೈಪ್ ಮಾಡೋಕ್ಕಿತ್ತು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಗ್ಲೀಷ್ ಟು ಕನ್ನಡ ಅಂತಾನೆ ಟೈಪ್ ಮಾಡಿ. ಇದರಲ್ಲಿ ಕೂಡ ಯಾವುದೋ ಗೂಗಲ್ ಪ್ಲೇಸ್ಟೋರಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಟೈಪ್ ಮಾಡಿದರೆ ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಟರ್ ಅಂತ ಸಿಗುತ್ತೆ. ಇಂಗ್ಲೀಷ್ ಕನ್ನಡ ಟ್ರಾನ್ಸ್ಲೇಟರ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಗುಡ್ ನೈಟ್, ಇದು ಇಂಗ್ಲೀಷ್ ಟು ಕನ್ನಡ ಟಾಪಲ್ಲಿ ಇದೆ ನೋಡಿ. ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಬೋದು. ಇವಾಗ ಇಂಗ್ಲೀಷ್ ಟು ಕನ್ನಡ, ಇಂಗ್ಲೀಷಲ್ಲಿ ಗುಡ್ ನೈಟ್ ಅಂತ ಟೈಪ್ ಮಾಡಿದರೆ ಕೆಳಗಡೆ ಶುಭರಾತ್ರಿ ಅಂತ ಇದೆ. ನೀವು ಇದನ್ನ ಕನ್ನಡ ಟು ಇಂಗ್ಲೀಷ್ ಮಾಡ್ಬೋದು. ಅಂದರೆ ಇವಾಗ ಕನ್ನಡದಲ್ಲಿ ನೀವು ಬರೆದ್ರೆ ಅದು ಇಂಗ್ಲೀಷಲ್ಲಿ ತೋರಿಸುತ್ತೆ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಈಗ ನೋಡಿ, ಇದು ರಾಕೆಟ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಇದು ಕನ್ನಡದಲ್ಲಿ ಟೈಪ್ ಮಾಡಬೇಕು. ನಾನು ಮಾರ್ಕೆಟ್ಗೆ ಹೋಗುವೆನು. ಇದನ್ನು ರಾಕೆಟ್ ಮಾರ್ಕ್ ಇದೆಲ್ಲ ಅದರ ಮೇಲೆ ಪ್ರೆಸ್ ಮಾಡಿದರೆ ಐ ವಿಲ್ ಗೋ ಟು ದ ಮಾರ್ಕೆಟ್ ನೋಡಿ, ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನಿಮಗೆ ಇಂಗ್ಲೀಷಲ್ಲಿ ವರ್ಡ್ಸ್ ಇದ್ದರೆ ಕನ್ನಡದಲ್ಲಿ ಬೇಕಂದರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೋದು. ಆಮೇಲೆ ಇದೇ ರೀತಿ ನೀವು ಇಂಗ್ಲೀಷನ್ನು ಮಾತನಾಡೋದಕ್ಕೆ ಕಲಿಬೇಕಂತಂದರೆ ಇನ್ನೊಂದು ಅಪ್ಲಿಕೇಶನ್ ಇದೆ, ಅದು ಅಲೋ ಇಂಗ್ಲೀಷ್ ಅಂತ. ಇದನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಅಲೋ ಇಂಗ್ಲೀಷ್ ಅಂತ ಟೈಪ್ ಮಾಡಿದರೆ ಸಿಗುತ್ತೆ. ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದರಲ್ಲಿ ಡಿಕ್ಷನರಿ ಸಿಗುತ್ತೆ ನೋಡಿ. ಎಬಿಲಿಟಿ ಅಂದರೆ ಈ ಸಾಮರ್ಥ್ಯ, ಈ ಥರ ಡಿಕ್ಷನರಿನೂ ಇದೆ. ಆಮೇಲೆ ಇದರಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಇದರಲ್ಲಿ ಗೇಮ್ಸ್ ಕೂಡ ಆಡ್ಬೋದು. ಆಮೇಲೆ ಹೋಮ್ವರ್ಕ್, ನಿಮಗೆ ಡೈಲಿ ವೈಸ್ ಹೋಮ್ವರ್ಕ್ ಇರುತ್ತೆ. ಇವಾಗ ನೋಡಿ 121 ಲೆಸನ್ ಇಲ್ಲ, ಎಲ್ಲ ಲೆಸನ್ನಲ್ಲಿ ನೀವು ಬ್ಯಾಕ್ ಸೈಡ್ ಯಾವುದನ್ನು ಬಿಟ್ಟಿದ್ರೂ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಈಗ ಮೂವೀಸ್ ಬಗ್ಗೆ ಮಾತುಕತೆ ಆಡಬೇಕಂದ್ರೆ ಈ ಪಾಠ ತೆಗೆದುಕೊಳ್ಳಿ. ಈಗ 50 ಇಲ್ಲಿ ನೋಡ್ರಿ, ಮೂವೀಸ್ ಬಗ್ಗೆ ಮಾತುಕತೆ ಸ್ಟಾರ್ಟ್ ಮಾಡಿದರೆ ಹೂ ಇಸ್ ಯಾರು ಇವರ ನಿಮ್ಮ ಫೇವ್ರೇಟ್ ಆ್ಯಕ್ಟರ್. ಈ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಈ ಥರ ಹೂಸ್ ಯಾರು, ಹೂಸ್ ಗೀತಾ ಸಿಸ್ಟರ್, ಗೀತಾ ಸಹೋದರಿ ಯಾರು, ಈ ಥರ. ನೆಕ್ಸ್ಟ್ ನಿಮಗೆ ಆಪ್ಷನ್ ಕೊಡುತ್ತೆ, ನಿಮ್ಮ ಭಾಳ ಇಷ್ಟವಾದ ಗಾಯಕ ಯಾರು ಅಂತ. ನೀವು ರಾಂಗ್ ಟೈಪ್ ಮಾಡಿದರೆ ಅಕಸ್ಮಾತ್
ಅದು ತೋರಿಸುತ್ತೆ ಈ ತಪ್ಪು ಉತ್ತರ ಯಾಕೆ ಅಂತ ಕೂಡ ತೋರಿಸುತ್ತೆ. ನೀವು ಕರೆಕ್ಟ್ ಮಾಡೋವರೆಗೆ ಅದು ರಾಂಗ್ ಅಂತಾನೆ ತೋರಿಸುತ್ತೆ. ಇದು ನೋಡಿ ಊಸ್ಡ್ ಕೂಡ ಬರಿಬಹುದು. ನೆಕ್ಸ್ಟ್ ಇನ್ನೊಂದು ಈ ತರ ನೀವು ಚಾಯ್ಸ್ ಮಾಡಿ ಕೂಡ ಸೆಲೆಕ್ಟ್ ಮಾಡಿ ಕರೆಕ್ಟ್ ಇದು ಮಾಡಬೇಕು. ರಾಂಗ್ ಇದ್ರೆ ರಾಂಗ್ ಅಂತ ತೋರಿಸುತ್ತೆ. ಈ ಕರೆಕ್ಟ್ ಮಾಡೋದು ಕೂಡ ಆಪ್ಷನ್ ಇರುತ್ತೆ. ಈ ತರ ನೀವು ಆರಾಮಾಗಿ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವೆಲ್ಲ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮೊಬೈಲಲ್ಲೇ ನೀವು ಇಂಗ್ಲಿಷ್ ಅನ್ನೋದು ಭಾಳ ಈಜಿ. ಈ 3 ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದರೆ ಭಾಳ ಈಜಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಆದರೆ ಹೊಸ ಇನ್ನೂ ಬೇರೆದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.